25 ತಾರೀಕು ಇಲ್ಲಿ ಒಂದು ಅಪೂರ್ವವಾದಂಥ ಅಭೂತಪೂರ್ವವಾದಂಥ ಕಾರ್ಯಕ್ರಮ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದ ಮೇಲೆ ನಮ್ಮ ಕಿಸಾನ್ ಸಭೆಯ ಈ ಮಹಾತ್ಮ ಗಾಂಧಿ ವಸತಿ ಪ್ರೌಢಶಾಲೆಯ ಒಂದು ಸಭಾಂಗಣ ಇದೆ, ಕಿಸಾನ್ ಸಭಾಂಗಣ, ಮತ್ತು ಅದರ ಅಲ್ಲಿ ಮತ್ತೊಂದು ರಾಜೀವ್ ಸಭಾಂಗಣ ಇದೆ, ಅದರ ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದಮೇಲೆ ಇಲ್ಲಿ ವಸತಿ ಪ್ರೌಢಶಾಲೆಗೆ ಕುಂದೂರಿನಲ್ಲಿ ಇರತಕ್ಕಂಥ ಪ್ರೌಢಶಾಲೆಗೆ ಬಂದು 35ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸ್ತಾರೆ. ನಾವು ವಾರ್ಷಿಕೋತ್ಸವ ಮಾಡುವ ಕ್ರಮನೇ ಇಲ್ಲ, ಆದರೆ ಇದಕ್ಕೆ ಒಂದು ಸಾರ್ವಜನಿಕ ಒಂದು ಶೇಪ್ ಕೊಡಬೇಕು ಅಂತೇಳಿ ಇಲ್ಲಿ ಸಾರ್ವಜನಿಕ ಸಭೆ ನಾವು ಮಾಡ್ತಾಯಿದ್ದೀವಿ. ಇದೊಂದು ವಿಶೇಷವಾದಂಥ ಶಾಲೆ, ಬಹುಶಃ ಕರ್ನಾಟಕದಲ್ಲೇ ಇರಲಿಕ್ಕಿಲ್ಲ, ಆದರ್ಶವಾದಂಥ ಮಾದರಿಯಾದಂಥ ಶಾಲೆ. ಇದು ಭಾಳ ಸಂತ್ರಸ್ತರಾದಂಥ ನಿರ್ಗತಿಕರಾದಂಥ ಶಾಲೆಗೆ 7ನೇ ಕ್ಲಾಸು ಆದಮೇಲೆ ಸಹಾಯ ಮುಂದುವರಿಸಲಿಕ್ಕೆ ಬೇರೆ ಬೇರೆ ಸಾಮಾಜಿಕ ಕಾರಣಗಳಿಂದ, ಆರ್ಥಿಕ ಸಂಕಷ್ಟದಿಂದ ಆಗದೇ ಇರತಕ್ಕಂಥ ಮಕ್ಕಳನ್ನು ನಾವು ಆಯ್ಕೆ ಮಾಡಿ ಇಲ್ಲಿ ಅರ್ಜಿ ಹಾಕಿ ಶಾಲೆಗೆ ಸೇರುವುದಿಲ್ಲ. ಅದರ ಬದಲು ನಾವು ಅವರನ್ನು ಕರೆಸಿ ಎಲ್ಲೆಲ್ಲಿ ಅಂಥ ಮಕ್ಕಳಿದ್ದಾರೆ, ಅದು ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಯವರು ಕೂಡ ಇಲ್ಲಿ ಕಲಿತಾ ಇದ್ದಾರೆ. ಅದರಲ್ಲಿ ಕೂಡ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಸೇರಿದಂಥ ಮಕ್ಕಳು ಜಾಸ್ತಿ, ಹಿಂದುಳಿದ ವರ್ಗದ ಮಕ್ಕಳು ಜಾಸ್ತಿ, ಎಲ್ಲ ವರ್ಗದ ಜನರನ್ನು ಸೇರಿಸ್ತೇವೆ. ಆದರೆ ಅವರು ಬಡವರಾಗಿರಬೇಕು, ಸಂತ್ರಸ್ತರಾಗಿರಬೇಕು. ಅವರಿಗೆ ಏನು ಮುಂದೆ 7ನೇ ಕ್ಲಾಸಿನ ಮೇಲೆ ಯಾವುದೇ ರೀತಿಯ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಎಂಬ ಅನಿವಾರ್ಯ ಕಾರಣವಿದ್ದಂಥ ಸಮಾಜದ ಮಕ್ಕಳನ್ನು ಮಾತ್ರ ನಾವು ಆಯ್ಕೆ ಮಾಡಿ ಇವತ್ತು ಇಲ್ಲಿ ಶಿಕ್ಷಣ ಕೊಡ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮದ ಜೊತೆಯಲ್ಲಿ 6 ಕೋಟಿ ವೆಚ್ಚ ಮಾಡಿಕೊಂಡು ಸರ್ಕಾರದ ಖರ್ಚಿನಲ್ಲಿ ಬಿ ಆರ್ ಅಂಬೇಡ್ಕರ್ ಒಂದು ಸಭಾಂಗಣವನ್ನು ಇಲ್ಲಿ ತಯಾರು ಮಾಡಿದ್ದೀವಿ ಕಾಬೇಟುನಲ್ಲಿ. ಅದರ ಉದ್ಘಾಟನೆ ಕೂಡ ಮಾಡ್ತಾಯಿದ್ದೀವಿ. 3 ಕಾರ್ಯಕ್ರಮಗಳನ್ನು ಕೂಡ ಮಾಡಲಿಕ್ಕೆ ಅವರು ವಿಶೇಷ ವಿಮಾನದಲ್ಲಿ ಇಲ್ಲಿಗೆ ಬರ್ತಾಯಿದ್ದಾರೆ. ಸರ್, ನಿಮ್ಮನ್ನು ಕಾರ್ಕಳದ ಜನ ಭಾಳ ಮಿಸ್ ಮಾಡ್ತಾರೆ, ನೀವು ಬರೋದು ಕಮ್ಮಿ ಇತ್ತೀಚೆಗೆ ಅಂತಲೂ ಹೇಳ್ತಾರೆ, ಏನು ಹೇಳಿ ಬಯಸ್ತಾರೆ? ಅದಕ್ಕೆ ಕಮ್ಮಿ ಆಗ್ತದೆ ಅಂತೇಳಿ ಕೊರತೆ ನೀಗಬೇಕು ಅಂತೇಳಿ ಆಗಾಗ ಬರ್ತಾಯಿದ್ದೇವೆ. ಸರ್, ಈಗ ರಾಜಕೀಯವಾಗಿ ಪವರ್ ಶೇರಿಂಗ್ ಬಗ್ಗೆ ತುಂಬ ಬೆಳವಣಿಗೆಗಳಿದೆ, ನೀವು ಏನು ಸಲಹೆ ಕೊಡ್ಲಿಕ್ಕೆ ಬಯಸ್ತೀರಿ ಈಗಿನ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, DCM ಏನು ಬುದ್ಧಿ ಮಾತಾಡಲಿ? ಈಗ ಇಲ್ಲಿ ಜನರಿಗೆ ಒಳ್ಳೆಯ ಸರ್ಕಾರ ಬೇಕು, ಸದೃಢವಾದಂಥ ಸರ್ಕಾರ ಬೇಕು, ಭ್ರಷ್ಟಾಚಾರ ವಿರಹಿತವಾದಂಥ ಸರ್ಕಾರ ಬೇಕು. ಆ ಸರ್ಕಾರ ಮಾಡಲಿಕ್ಕೆ ಇವತ್ತು ಇದು ನಿಮ್ಗೆ ಗೊತ್ತಿದೆ, ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಮುಖ್ಯವಾಗಿ ಬಡವರಿಗೆ, ಹಸಿದವರಿಗೆ ಆಶ್ರಯವನ್ನು ಕೊಡತಕ್ಕಂಥ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ನಿರ್ವಹಿಸ್ತಾ ಇದ್ದಾರೆ. ಆದ್ದರಿಂದ ಆ ಸರ್ಕಾರ ಸುಭದ್ರವಾಗಿರಬೇಕು. ನಮಗೆ ಸಾರ್ವಜನಿಕರು ಅದನ್ನು ಬಯಸ್ತಾರೆ. ನಾವು ಕಾಂಗ್ರೆಸ್ ಎಲ್ಲ ಮಟ್ಟದ ಕಾರ್ಯಕರ್ತರು ಕೂಡ ಅದನ್ನೇ ಬಯಸ್ತಾರೆ. ಅಂದರೆ ಇದು ಸರ್ಕಾರ ಅನಿವಾರ್ಯ, ಬಡವರಿಗೆ ಮತ್ತು ಇಡೀ ಕರ್ನಾಟಕ ರಾಜ್ಯದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಸುಭದ್ರವಾದಂಥ ಸರ್ಕಾರವನ್ನು ನಿರ್ವಹಿಸಲಿಕ್ಕೆ ಈಗಿರುವಂಥ ಸರ್ಕಾರದವರು ಮತ್ತು ಪಕ್ಷದ ಮುಖಂಡರು ಪ್ರಯತ್ನ ಮಾಡಬೇಕು. ಇದೇ ಚರ್ಚೆ ಆಗೋದು, ಕಾರ್ಯಕರ್ತರಲ್ಲಿ ಗೊಂದಲ ಆಗೋದಿಲ್ಲ. ಆದರೆ ಪವರ್ ಶೇರಿಂಗ್ ಬಗ್ಗೆ ಅದು ಸಾರ್ವಜನಿಕ ಚರ್ಚೆಯ ವಸ್ತು ಆಗಬಾರ್ದು. ನಾನು ಅವರಿಗೆ ಅಡ್ವೈಸ್ ಕೊಡಬೇಕಾದ್ರೆ ಅದು ಅಂಥ ಅನಿವಾರ್ಯತೆ ಇದ್ದರೆ, ಅವಶ್ಯಕತೆ ಇದ್ದರೆ ಅದನ್ನು ಹೈಕಮಾಂಡ್ ಮತ್ತು ನಮ್ಮ ಕಾಂಗ್ರೆಸ್ ಶಾಸಕರು ಅದನ್ನು ತೀರ್ಮಾನ ಮಾಡಬೇಕೇ ಹೊರತು ಸಾರ್ವಜನಿಕವಾಗಿ ಮಾತನಾಡೋದ್ರಿಂದ ಜನಗಳಲ್ಲಿ ಒಂದು ರೀತಿಯ ಅಭದ್ರತೆ ಬರ್ತದೆ. ಅದರಿಂದ ಸರ್ಕಾರದ ಸುಭದ್ರತೆಯೂ ಕೂಡ ತೊಂದರೆ ಬರ್ತದೆ.